ಆರ್ಎಸ್ಎಸ್ ಶಿಬಿರಗಳಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ನನ್ನ ಬದುಕನ್ನ ನಾಶ ಮಾಡಿತು. ಡೆತ್ ನೋಟ್ ಬರೆದಿಟ್ಟು ಯುವಕ ಆತ್ಮಹತ್ಯೆ. ನನ್ನ ಬದುಕಿನ ಪೀಡೆಯ ಮೂಲವೇ ಆರ್ಎಸ್ಎಸ್ ಎಂದ ಯುವಕ. ಆರ್ಎಸ್ಎಸ್ ಶಿಬಿರಗಳಲ್ಲಿ ಭಾಗವಹಿಸುವಂತಹ ಲಕ್ಷಾಂತರ ಮಕ್ಕಳು ಮತ್ತು ಹದಿಹರೆಯದವರು ಅಪಾಯದಲ್ಲಿ ಇದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಕೇರಳದ ಕೊಟ್ಟಾಯಂ ಮೂಲದ 26 ವರ್ಷದ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರು ತಮಿಳುನಾಡಿನ ತಿರುವನಂತಪುರಂನ ತಮ್ಮನೂರ್ ಪ್ರದೇಶದ ಲಾಡ್ಜ್ನಲ್ಲಿ ಅಕ್ಟೋಬರ್ 9ರಂದು ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ದೀರ್ಘ ಪೋಸ್ಟ್ ಅನ್ನು ಪ್ರಕಟಿಸಿದ್ದು, ಅದರಲ್ಲಿ ತಾವು ಆತ್ಮಹತ್ಯೆಗೆ ಮುಂದಾಗೋಕೆ ಪ್ರೇಮ ವೈಫಲ್ಯ ಕಾರಣ ಅಲ್ಲ, ಬದಲಾಗಿ ಬಾಲ್ಯದಲ್ಲಿ ಅನುಭವಿಸಿದ ಆಘಾತಕಾರಿ ಲೈಂಗಿಕ ಹಿಂಸೆ ಮತ್ತು ಮಾನಸಿಕ ಪೀಡೆ ಕಾರಣ ಅಂತ ಬರೆದಿದ್ದಾರೆ ಎಂದ ದಿ ನ್ಯೂಸ್ ಮಿನಿಟ್ ವೆಬ್ಸೈಟ್ ವರದಿಯನ್ನ ಮಾಡಿದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇವರು ತಮ್ಮ ಪಕ್ಕದ ಮನೆಯವರಾದ NM ಎಂಬಾತನನ್ನ ಹೆಸರಿಸಿ ಆತನಿಂದ 3 ವರ್ಷದ ವಯಸ್ಸಿನಿಂದಲೇ ನಿರಂತರವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ಅಂತ ತಿಳಿಸಿದ್ದಾರೆ. ಜೊತೆಗೆ ತಾವು ಬಾಲ್ಯದಲ್ಲಿ ಭಾಗವಹಿಸಿದ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರಗಳಲ್ಲಿಯೂ ಲೈಂಗಿಕ ಮತ್ತು ದೈಹಿಕ ಹಿಂಸೆ ಅನುಭವಿಸಿದ್ದಾಗಿ ತಮ್ಮ ಆತ್ಮಹತ್ಯಾ ಪತ್ರದಲ್ಲಿ ಈತ ಬರ್ಕೊಂಡಿದ್ದಾರೆ. ಇನ್ನು ಬಾಲ್ಯದಲ್ಲಿ ತಂದೆಯ ಒತ್ತಾಯದಿಂದ RSS ಶಾಖೆಗಳಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳಿದ ಇವರು, ನನ್ನ ಬದುಕಿನ ಪೀಡೆಯ ಮೂಲವೇ ಆ ಸಂಸ್ಥೆ. ನಾನು ಆ ಸಂಸ್ಥೆಯ ಭಾಗವಾಗಿದ್ದೆ. ಈಗ ಅದೇ ನನ್ನ ಜೀವನವನ್ನ ನಾಶ ಮಾಡಿದೆ. NM ಎಂಬಾತ 3 ವರ್ಷ ವಯಸ್ಸಿನಿಂದಾನೇ ನನ್ನನ್ನು ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅಂತ ಈತ ಆರೋಪಿಸಿದ್ದಾರೆ. ಈ NM RSS ನ ಸಕ್ರಿಯ ಸದಸ್ಯನಾಗಿದ್ದಾನೆ ಅಂತ ಸಂತ್ರಸ್ತ ಬರೆದಿರೋದಾಗಿ ದಿ ನ್ಯೂಸ್ ಮಿನಿಟ್ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಸಂತ್ರಸ್ತರು ಆತ್ಮಹತ್ಯಾ ಪತ್ರದಲ್ಲಿ ತಾವು OCD ಯಿಂದ ಬಳಲ್ತಿದ್ದೇನೆ ಅಂತ, ಅದರ ಮೂಲ ಕಾರಣ ಬಾಲ್ಯದಲ್ಲಿ RSS ಶಿಬಿರಗಳಲ್ಲಿ ಅನುಭವಿಸಿದ ಹಿಂಸೆ ಅಂತ ತಿಳಿಸಿದ್ದಾರೆ. ನನ್ನ ಪೋಸ್ಟ್ ಅನ್ನ ಸಾಯುವ ಮುನ್ನದ ಪುರಾವೆಯಾಗಿ ಪರಿಗಣಿಸಬೇಕು, ನನ್ನ ಜೀವನವೇ ಸಾಕ್ಷಿ ಅಂತ ಹೇಳಿದ್ದಾರೆ. ಇನ್ನು RSS ಶಿಬಿರಗಳಲ್ಲಿ ಲೈಂಗಿಕ ಹಾಗೂ ದೈಹಿಕ ದೌರ್ಜನ್ಯಗಳು ನಡೆಯುತ್ತೆ ಅಂತ ಸಂತ್ರಸ್ತ ಹೇಳಿದ್ದಾರೆ. ಶಿಬಿರಗಳಲ್ಲಿ ಹೆಚ್ಚು ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯ ನಡೆಯುತ್ತೆ. ನಾನು ಹೊರಬಂದಿದ್ರಿಂದ ಮಾತಾಡ್ತಿದ್ದೇನೆ, ಯಾರೂ ನಂಬೋದಿಲ್ಲ, ಪುರಾವೆಯೂ ಇಲ್ಲ, ನನ್ನ ಜೀವನವನ್ನ ಪುರಾವೆಯಾಗಿ ನೀಡ್ತಾ ಇದ್ದೇನೆ, ನಾನು ತೀವ್ರ ನೋವಿನಲ್ಲಿ ಇದ್ದೇನೆ ಅಂತ ಬರೆದಿರೋದಾಗಿ ಮಾಧ್ಯಮ ವರದಿ ಮಾಡಿದೆ. ಸೊ ಈ ಘಟನೆ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. NM ಏಕೈಕ ಅಪರಾಧಿ ಅಲ್ಲ. RSS ಶಿಬಿರಗಳು ಮತ್ತು ಶಾಖೆಗಳಲ್ಲಿ ಅನೇಕ ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಅವರನ್ನು ಉಳಿಸಿ ಸರಿಯಾದ ಸಮಾಲೋಚನೆ ನೀಡೋದು ಮುಖ್ಯ ಅಂತ ಆತ್ಮಹತ್ಯೆ ಮಾಡಿಕೊಂಡ ಸಂತ್ರಸ್ತ ತನ್ನ ಪತ್ರದಲ್ಲಿ ವಿವರಿಸಿದ್ದಾನೆ. ಇನ್ನು RSS ಶಿಬಿರಗಳಲ್ಲಿ ಭಾಗವಹಿಸುವಂತಹ ಲಕ್ಷಾಂತರ ಮಕ್ಕಳು ಮತ್ತು ಹದಿಹರೆಯದವರು ಅಪಾಯದಲ್ಲಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ತಂಪನೂರು ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರ್ ಹೇಳಿದಂತೆ CRPC ಸೆಕ್ಷನ್ 174 ಅಂದ್ರೆ ಅಸ್ವಾಭಾವಿಕ ಮರಣದ ಅಡಿಯಲ್ಲಿ FIR ದಾಖಲಿಸಲಾಗಿದೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ನೋಡಿದ್ದೇವೆ. ಮರಣೋತ್ತರ ವರದಿ ಬಂದ ನಂತರ ಹೆಚ್ಚಿನ ತನಿಖೆ ಮುಂದುವರಿಸುತ್ತೇವೆ. ಪ್ರಾಥಮಿಕ ತನಿಖೆಯಲ್ಲಿ ಅವನು ಯಾರಿಗೂ ದೌರ್ಜನ್ಯದ ವಿವರಗಳನ್ನ ಹೇಳಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಯುವಕನ ಸಂಬಂಧಿಕನು ದಿ ನ್ಯೂಸ್ ಮಿನಿಟ್ಗೆ ಹೇಳಿದಂತೆ, ಕುಟುಂಬ RSS ಬೆಂಬಲಿಗರಾಗಿ ಯುವಕನು ಬಾಲ್ಯದಲ್ಲಿ RSS ಶಿಬಿರಗಳಲ್ಲಿ ಭಾಗವಹಿಸ್ತಾ ಇದ್ದ. ಆದರೆ ಪೋಸ್ಟ್ ನಲ್ಲಿ ಹೇಳಿದ ಘಟನೆ ಬಗ್ಗೆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಇತ್ತೀಚೆಗೆ ತಿಳಿದು ಬಂದಿದ್ವು. ಸೊ ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯುವಕನ ತಂದೆ ಕೂಡ RSS ಸದಸ್ಯರಾಗಿದ್ದು 6 ವರ್ಷಗಳ ಹಿಂದೆ ನಿಧನರಾಗಿದ್ರು. CPIM, ಕಾಂಗ್ರೆಸ್, ಯು ಕಾಂಗ್ರೆಸ್ ಮತ್ತು DYFI ಈ ಘಟನೆಗಳನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದೆ. ಇನ್ನು ಈ ಘಟನೆಗೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಬಿಡುಗಡೆಯಾದ NCRB ವರದಿ ದೇಶದಲ್ಲಿ ಆದಿವಾಸಿಗಳು ಮತ್ತು ದಲಿತರ ಮೇಲಿನ ಅಪರಾಧ ಪ್ರಕರಣಗಳಲ್ಲಿ ಏರಿಕೆಯಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದೆ. 2013ರಿಂದ 2023ರವರೆಗಿನ NCRB ದತ್ತಾಂಶವನ್ನು ನೋಡೋದಾದ್ರೆ ದಲಿತರ ಮೇಲಿನ ಅಪರಾಧಗಳು ಕಳೆದ 10 ವರ್ಷಗಳಲ್ಲಿ 46% ಹೆಚ್ಚಾಗಿದೆ. ಆದಿವಾಸಿಗಳ ಮೇಲಿನ ಅಪರಾಧಗಳ ಪ್ರಮಾಣ 91% ಹೆಚ್ಚಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಗಂಭೀರ ತೊಡಕು. ಬಿಜೆಪಿ ಆಡಳಿತದಲ್ಲಿ ಈಗಾಗಲೇ ದಲಿತರ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಅದರಂತೆ RSS ಕೂಡ ಇದೇ ಮಾದರಿಯನ್ನ ಪಾಲಿಸುತ್ತಿದ್ದಂತೆ ಕಾಣಿಸುತ್ತೆ. ಹುಡುಗರ ಲೈಂಗಿಕ ಕಿರುಕುಳ ಅನ್ನೋದು ಹುಡುಗಿಯರಷ್ಟೇ ವ್ಯಾಪಕವಾದ ಪಿಡುಗಾಗಿದೆ. ಈ ಹೇಳಲು ಸಾಧ್ಯವಾದ ಹೇಯ ಅಪರಾಧಗಳ ಸುತ್ತಲಿನ ಮೌನವನ್ನ ಮುರಿಬೇಕಾಗಿದೆ. RSS ನಾಯಕರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಘಟನೆಗೆ ಸ್ಪಷ್ಟೀಕರಣ ಕೊಡಬೇಕು. ಈ ಪ್ರಕರಣ ದೇಶದಾದ್ಯಂತ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಮಕ್ಕಳ ಸುರಕ್ಷತೆ ಮತ್ತು ಲೈಂಗಿಕ ಕಿರುಕುಳದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಪ್ರಶ್ನೆಗಳು ಎತ್ತಿದೆ. ಸಂವಿಧಾನ ಬದಲಾಯಿಸುತ್ತೇವೆ ಅಂತ ಹೇಳುವಂತ ಬಿಜೆಪಿಯ ಹಿರಿಯ ನಾಯಕರು ಈಗಾಗಲೇ RSS ಹಾಗೂ ಮನುವಾದಕ್ಕೆ ತಲೆಬಾಗಿದ್ದಾರೆ. ಸಂವಿಧಾನವನ್ನೇ ಬದಲಾಯಿಸುತ್ತೇವೆ, ನಮ್ಮನ್ನ ಗೌರವಿಸುವ ಸಂವಿಧಾನ ಬೇಕು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸೋಕೆ. ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನಗಳನ್ನ ಬಿಜೆಪಿ ಪಡೆದ್ರೆ ಸಂವಿಧಾನ ಬದಲಾಯಿಸುವುದೇ ನಮ್ಮ ಗುರಿ ಅಂತ ಸಂವಿಧಾನ ವಿರೋಧಿ ನಿಲುವುಗಳನ್ನು ವ್ಯಕ್ತಪಡಿಸಿದಂತ ಬಿಜೆಪಿಯ ಮನಸ್ಥಿತಿಗಳ ಹಿಂದೆ ಸಂಘ ಪರಿವಾರ ಇರೋದು ಸ್ಪಷ್ಟ.
ಆನಂದು ಅಜಿ ಅವರ ಸಾವಿನ ನಂತರ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋಕೆ ಈಗ ಮುಂದಾಗಿದ್ದಾರೆ. ಇದು ಲೈಂಗಿಕ ಕಿರುಕುಳದ ಬಗ್ಗೆ ಮೌನ ಮುರಿಯೋಕೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸೋಕೆ ಒಂದು ಹೆಜ್ಜೆ. ಈ ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಮತ್ತು ಅದರಿಂದ ಏನು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಈ ಘಟನೆ ಲೈಂಗಿಕ ಕಿರುಕುಳದ ವಿರುದ್ಧ ಹೋರಾಟದಲ್ಲಿ ಒಂದು ಪ್ರಮುಖ ತಿರುವನ್ನು ನೀಡೋ ಸಾಧ್ಯತೆ ಇದೆ. ಈ ಘಟನೆ ನೂರಾರು ಪ್ರಶ್ನೆಗಳನ್ನ ಎತ್ತುತ್ತೆ. ಸಂವಿಧಾನ ವಿರೋಧಿ ಮನುವಾದದ ಪರ ಇರುವಂತಹ RSSನ ನಿಲುವಿನ ಬಗ್ಗೆ ಈಗಾಗಲೇ ಹಲವರು ಧ್ವನಿ ಎತ್ತಿದ್ದಾರೆ. ಈ ರೀತಿ ಧ್ವನಿ ಎತ್ತುತ್ತಾ ಬಂದವರಲ್ಲಿ RSS ಒಳಗೆ ನಡೆಯೋ ಲೈಂಗಿಕ ದೌರ್ಜನ್ಯದ ವಿರುದ್ಧ ಇವರು ಮಾತಾಡಿದ್ರು. ಅದನ್ನ ಸಮಾಜದ ಗಮನಕ್ಕೂ ತಂದಿದ್ರು. ಲೈಂಗಿಕ ದೌರ್ಜನ್ಯದಲ್ಲಿ ವಿಕೃತಿಗಳನ್ನ ಅನುಭವಿಸಿದವರೇ ಹೇಳೋದನ್ನ ನೋಡಿದ್ರೆ RSS ಒಳಗೆ ಇಂಥ ನೂರಾರು ಘಟನೆಗಳು ನಡೀತಾ ಇದೆ. RSS ಹೊರಗೆ ಏನ್ ಹೇಳತ್ತೋ ತಾನು ಹಿಂದುತ್ವವಾದಿ ಸಂಸ್ಕೃತಿಯನ್ನ ಕಾಪಾಡುವವರು ಅಂತ, ಅದು ಹೊರಗಿನ ಜನರಿಗೆ ಮಾತ್ರ ಸೀಮಿತವಾಗಿದೆ. RSS ಒಳಗೆ ಆ ರೀತಿ ಇಲ್ಲ ಅನ್ನೋದು ಈ ಘಟನೆಯಿಂದ ಜಗಜ್ಜಾಹೀರಾಗಿದೆ. ಈ ಹಿಂದೆ RSSನಲ್ಲಿ ಇದ್ದು ಅದನ್ನ ಬಿಟ್ಟು ಬಂದವರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಮಾತೆತ್ತಿದ್ರೆ ಸಾಕು ತಾವು ಧರ್ಮ ರಕ್ಷಕರು, ತಾವು ಹಿಂದುತ್ವವಾದಿಗಳು ಅಂತ ಜಂಬ ಕೊಚ್ಚಿಕೊಳ್ಳುವಂಥ RSSನ ಹಿಂದೆ ಹೋಮೋಸೆಕ್ಸುವಾಲಿಟಿ ಹೆಸರಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ಒಂದು ಕರಾಳ ಮುಖ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೊರಗೊಂದು ಒಳಗೊಂದು ನಡೆಸ್ತಾ ಇರುವಂತಹ RSSನ ಉದ್ದೇಶ ಸದೃಢ ಭಾರತವನ್ನ ಕಟ್ಟೋದಲ್ಲ, ಬದಲಿಗೆ ವೈದಿಕ ಭಾರತವನ್ನ ಕಟ್ಟೋದಾಗಿದೆ. ಸರ್ಕಾರ ಇಂಥ ಪ್ರಕರಣಗಳ ಬಗ್ಗೆ ಸೂಕ್ತ ಮತ್ತು ಕಠಿಣ ಕ್ರಮವನ್ನ ಆದಷ್ಟು ಬೇಗ ತೆಗೆದುಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.